ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಲ್ಲವಿ ಅವರಿಗೆ ವ್ಯಕ್ತಪಡಿಸಿದೆ. ಅವ್ರು ನನ್ನ ಇಷ್ಟು ಪ್ರೀತಿಸ್ತಾರೆ ಅಂತ ನನ್ನ ಮನ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ. ಓ, ನಿಮ್ಮನ್ನ ಅಷ್ಟೊಂದು ಪ್ರೀತಿಸ್ತಾರ? ಆಕ್ಚುಲಿ ಇವತ್ತು ಅವ್ರ ಮನೆಯವ್ರ ಮುಂದೆನೆ ಪ್ರಪೋಸ್ ಮಾಡಿದೆ. ಎಲ್ರ ಮುಂದೆ ಒಪ್ಕೊಂಡ್ರು ಗೊತ್ತಾ? ಹೇಳಿ ನನಗೂ ಅದೇ ಬೇಕು. ಬಲಿ ಕೊಡೋ ಮುಂಚೆ ಕುರಿಗೆ ನೀರು ಕುಡಿಸ್ತಾರಲ್ಲ, ಅದೇ ಪ್ರೊಸೆಸ್ ಅಲ್ಲಿ ನಡೀತಾ ಇರೋದು. ಪಲ್ಲವಿಯವರು ಇನ್ಯಾರನ್ನು ಮದುವೆ ಆಗ್ತಿದ್ದಾರೆ ಅನ್ನೋ ವಿಷಯ ಕೇಳ್ತಿದ್ದ ಹಾಗೆ ತಲೆ ಎಲ್ಲ ಕೆಟ್ಟೋಯ್ತು, ಜೀವ ಹೋದಂಗೆ ಆಯ್ತು. ನೀವಿಬ್ರು ಸರಿಯಾಗಿದ್ದೀರಾ. ಮನ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ಇಸ್ಕೊಂಡು ಈ ಡೌಗಳೆಲ್ಲ ಬೇಕಿತ್ತ? ಇದ್ರೆ ನೆಮ್ಮದಿಯಾಗಿರ್ಬೇಕು, ಇರೋದನ್ನು ಹೇಳ್ಬಿಡ್ಬೇಕು. ಅದೇ ನಮ್ಮ ಪಾಲಿಸಿ. ಏನ್ ಮಾಡೋದು ಬ್ರದರ್, ನಮ್ಗೆ ನಿಮ್ ಥರ ವಿಷಯಗಳನ್ನ ಹೇಳ್ಕೊಳಕ್ಕೆ ಧೈರ್ಯ ಇಲ್ಲ. ನಿಮ್ಗೆ ಧೈರ್ಯ ಇಲ್ಲ ಅಂತಾನೆ ನಾವೆಲ್ಲ ಸೇರಿ ಪ್ಲಾನ್ ಮಾಡಿದ್ದು. ಅಮ್ಮ ಹೇಳಿದ್ರು ಎಲ್ಲ ನಿಮ್ದೇ ಪ್ಲಾನ್ ಅಂತೆ. ಅದೇ ಅನ್ಕೊಂಡೆ, ಅಮ್ಮಂಗೆ ಈ ತರ ಕ್ರಿಮಿನಲ್ ಮೈಂಡ್ ಎಲ್ಲ ಓಡಕ್ ಸಾಧ್ಯನೇ ಇಲ್ಲ. ಅವ್ರು ಈ ತರ ಎಲ್ಲ ಯೋಚನೆ ಮಾಡಿದ್ದಾರೆ ಅಂದ್ರೆ ಅದರ ಹಿಂದೆ ಯಾರಿದ್ದಾರೆ ಅಂತ ಈಗ ಅರ್ಥ ಆಯ್ತು. ನಿಮ್ಮನ್ನ ನಿಮ್ಮ ಹುಡುಗಿನ ಒಂದ್ ಮಾಡಿದ್ದಕ್ಕೆ ನನ್ನ ಕ್ರಿಮಿನಲ್ಲೇ ಮಾಡ್ಬಿಟ್ರಾ? ಹಾಗಲ್ಲ ಬ್ರದರ್, ತಮಾಷೆ ಮಾಡಿದೆ ಅಷ್ಟೇ. ಒಳ್ಳೆ ಬಹುಮಾನ ಕೊಟ್ರಿ. ಬಟ್ ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸಾ? ಯಾಕೆ? ನನ್ನ ಮನಸ್ಸಲ್ಲಿದ್ದಂಥ ಈ ಪ್ರೀತಿನ ಹೇಳ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ, ಒಂದು ವೇದಿಕೆನ ಸೃಷ್ಟಿ ಮಾಡಿಕೊಟ್ಟಿದ್ದಕ್ಕೆ. ನಿಮ್ಮ ತಾಯಿ ದಿನ ಒದ್ದಾಡೋದು ನೋಡಿ ನಮಗೆ ಬೇಜಾರನ್ಸ್ತು. ದಿನ ಬೆಳಗಾದ್ರೆ ವಿಕ್ರಾಂತ್ಗೆ ಮದುವೆ ಆಗಿಲ್ಲ ಅಂತ ಚಿಂತೆ. ಅದಕ್ಕೆ ಡಿಸೈಡ್ ಮಾಡಿದೆ, ಹೇಗಾದ್ರೂ ಮಾಡಿ ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ. ಒಳ್ಳೆ ಐಡಿಯಾಗಳಿತ್ತು. ಆಕ್ಚುಲಿ ಏನ್ ಗೊತ್ತಾ, ತೇಜುಗೆ ನಾನು ಮತ್ತೆ ಪಲ್ಲವಿಯವರು ಮದುವೆ ಆಗ್ತಿದ್ದೀವಿ ಅನ್ನೋ ವಿಷಯ ಗೊತ್ತಾದ್ರೆ ಎಷ್ಟು ಖುಷಿ ಪಡ್ತಾನೆ ಅಂತ. ಲಿಟ್ರಲಿ ಅವನು ಪಲ್ಲವಿಯವ್ರನ್ನ ಅಮ್ಮ ಅಂತಾನೆ ಅನ್ಕೊಂಡಿದ್ದಾನೆ. ಈಗಲೇ ಹೇಳೋಣ ಅನ್ಕೊಂಡೆ, ಪಾಪ ಮಲಗಿದ್ನಲ್ಲ, ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಸುಮ್ಮನಾದೆ. ಬೆಳಿಗ್ಗೆ ನಾಳೆ ಹೇಳಿ ಒಂದೊಳ್ಳೆ ಸರ್ಪ್ರೈಸ್ ಕಾದಿದೆ ಅವನಿಗೆ. ಅಯ್ಯೋ ಬಾಸು, ನನ್ ಕೇಳಿದ್ರೆ ಈಗಲೇ ಮಕ್ಳಿಗೆ ಹೇಳೋದು ಬೇಡ. ಯಾಕೆ? ನಿಮಗೆ ಗೊತ್ತಲ್ಲ, ಇನ್ನೂ ಸಣ್ಣ ಮಕ್ಕಳು. ಸ್ಕೂಲಲ್ಲಿ ನಮ್ಮ ಅಪ್ಪ ಅನು ಅಮ್ಮನ ಮದುವೆ ಆಗ್ತಾ ಇದ್ದೀನಿ ಅಂತ ಎಲ್ರಿಗೂ ಹೇಳ್ಕೊಂಬಂದ್ಬಿಡ್ತಾರೆ. ಬೇರೆ ಪೇರೆಂಟ್ಸ್ ಎಲ್ಲ ಏನು ತಿಳ್ಕೊಳ್ಳಲ್ಲ ಹೇಳಿ? ನೀವು ಹೇಳೋದು ಒಂಥರ ನಿಜಾನೇ. ಪಲ್ಲವಿಯವ್ರಿಗೆ ಹೇಳಬೇಕು, ಸದ್ಯಕ್ಕೆ ವಿಷಯ ನಾನು ಹತ್ರ ಹೇಳಬೇಡಿ ಅಂತ. ನನಗೂ ಅದೇ ಬೇಕಾಗಿರೋದು. ಆ ಪಲ್ಲವಿ ನಿನ್ನೆ ಮದುವೆ ಆಗ್ತಾ ಇರೋದು ಅಂತ ಅನುಗೆ ನನಗೆ ಗೊತ್ತಾದ್ರೆ ನನ್ನ ಹೆಸರು ಹೇಳ್ಬಿಡ್ತಾಳೆ. ಆಮೇಲೆ ಎಲ್ಲ ಕೆಲಸ ಕೆಡುತ್ತೆ. ನಿಮ್ಮನ್ನು ಸುಮ್ಮನೆ ಬಿಡಿಸಿದ್ರೆ ಆಗಲ್ಲ. ಏಣಿ ಹತ್ತಿಸ್ಬೇಕು, ಆಮೇಲೆ ಕೆಡಬೇಕು. ನಾನು ಅದೇ ಕೆಲಸ ಮಾಡ್ತಾ ಇರೋದು ಬಾಸು. ಏನ್ ಕಂದ? ಅನು, ನಿಂಗೆ ಅಪ್ಪ ಬೇಕು ಅಂತಿದ್ಯಲ್ಲ? ಈಗ ನಿನ್ಗಿಷ್ಟ ಆಗಿರೋರ್ನೆ ನಿನ್ಗೆ ಅಪ್ಪ ಮಾಡೋಣ ಅಂತ ನಿರ್ಧಾರ ಮಾಡಿದೀವಿ. ಶುರುವಾಯ್ತು ಇವ್ರದು. ಹೌದಾ ಅಜ್ಜಿ? ನಿಜವಾಗ್ಲೂ ನನಗೆ ಯಾರ್ ಪಪ್ಪ ಬೇಕಾ ಅಂತ ಕರ್ಕೊಂಡ್ ಬರ್ತೀರಾ? ಅನುಪುಟ, ನಿನ್ಗೆ ಅಪ್ಪಾಗಿ ಯಾರು ಬರ್ಬೇಕು ಹೇಳು? ಮ್ಯಾಜಿಕ್ ಮ್ಯಾಶ್ ನಮ್ಮ ಅಪ್ಪಾಗ್ ಬರ್ಬೇಕು ಅಂತ ಹೇಗೆ ಹೇಳಿ? ಅಮ್ಮ ಒಪ್ಕೊಂಡ ಸಾಕು, ಆದ್ರೆ ಅದಕ್ಕೆ ಮ್ಯಾಜಿಕ್ ಮ್ಯಾಶ್ ಒಪ್ಕೋಬೇಕಲ್ಲ. ತೇಜು ಪಾಪಾಗೆ ಮ್ಯಾಜಿಕ್ ಮ್ಯಾಶ್ಗೆ ಒಪ್ಸಕ್ ಕೇಳ್ಬೇಕಿತ್ತು, ಹೇಳಕ್ಕೆ ಆಗ್ಲಿಲ್ಲ. ಹೌದು, ನನ್ ಮೊದ್ಲು ಮ್ಯಾಜಿಕ್ ಮ್ಯಾಶ್ ಒಪ್ಪಿಸ್ಬೇಕು, ಆಮೇಲೆ ತೇಜು ಪಾಪ ಅವ್ರ ಹೆಲ್ಪ್ ತಗೋಬೇಕು. ಅವ್ರಿಗೆ ಮಾತ್ರ ಮ್ಯಾಜಿಕ್ ಮ್ಯಾಶ್ ಒಪ್ಸಕ್ ಸಾಧ್ಯ. ಅನುಪುಟ, ಏನು ಯೋಚನೆ ಮಾಡ್ತಿದ್ಯಾ? ಅವಳು ಆಲ್ರೆಡಿ ಕನ್ಸು ಕಾಣ್ತಾ ಇದ್ದಾಳೆ. ಅವಳಪ್ಪ ಅವ್ರ ಹೆಗಲ ಮೇಲೆ ಕೂರಿಸ್ಕೊಂಡು ಊರೆಲ್ಲ ಖುಷಿಯಾಗಿ ಸುತ್ಕೊಂಡು ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಅಟೆಂಡ್ ಮಾಡೋದು. ನನಗೆ ಅಪ್ಪ ಅಂದ್ರೆ ತುಂಬಾ ಇಷ್ಟ. ನೀನ್ ಇಷ್ಟಪಟ್ಟಿದ್ದು ಯಾವ್ದಕ್ಕೂ ಇಲ್ಲ ಅಂದಿಲ್ಲ ಅಲ್ವಾ? ಮೊದ್ಲು ಊಟ ಮಾಡೋಕಂದ. ನೋಡು, ತಟ್ಟೆಲೆಲ್ಲ ಹಾಗೆ ಇದೆ. ಅಯ್ಯೋ ಬೇಡಮ್ಮ, ಹೊಟ್ಟೆ ತುಂಬೋಯ್ತು. 2 ತುತ್ತು ಸರಿಯಾಗಿ ತಿಂದಿಲ್ಲ ನೀನು, ಅಷ್ಟಕ್ಕೆ ಹೊಟ್ಟೆ ತುಂಬೋಯ್ತಾ ನಿನಗೆ? ಅಮ್ಮ ಮಧ್ಯಾಹ್ನ ಬಿಮ್ಮಂಬಿ ಕಾಜಿ ಊಟ ಕೊಡ್ಸಿರು.